ಈಗ ರೆಕಾರ್ಡಿಂಗ್ ಆಗ್ತಾ ಇದೆ. ಈಗ ಆರ್ಟ್ ಕ್ಯಾಮ್ 2008 ಓಪನ್ ಮಾಡ್ಕೊತೀನಿ. ನೀವು ಆರ್ಟ್ ಕ್ಯಾಮ್ 9 ಸೇಮ್ ನಿಮ್ಮದು ಎಕ್ಸ್ ಪಿ ಸಿಸ್ಟಮ್ ಸಿಗ್ತಾ ನಿಮಗೆ? ಹಳೇದು ಕಂಪ್ಯೂಟ್ರು ರಾಜು ಸರ್ ಹೇಳಿದಾರಲ್ಲ, ವಿಂಡೋಸ್ 7 ಸೊ ನಾವು ಆರ್ಟ್ ಕ್ಯಾಮ್ 9 ಹಾಕೊಡ್ತೀರಾ ವರ್ಷನು? ಎರಡೂ ನಡೆಯುತ್ತೆ ಅದರಲ್ಲಿ. ಅದೇನು ತೊಂದರೆ ಇಲ್ಲ. ನಾವು ನೋಡ್ಕೋಬೇಕಾಗಿರೋದು ಇಷ್ಟೇ, ಎರಡರಲ್ಲೂ ಒಂದೇ ಮೆಥಡು, ಐಕಾನ್ಗಳು ಸೇಮು, ನೋಡ್ಕೋಬೇಕು. ಈಗ ಯಾವಾಗಲೂ ಡೋರ್ ಮಾಡುವಾಗ, ಈಗ ನಾವು ಡೋರ್ ಮಾಡುವಾಗ ಫಸ್ಟ್ ಡೋರ್ ಸೈಜ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಈಗ ನಾವು ಡೋರ್ ಸೈಜ್ ಬೇಕಿದ್ರೆ ಈಗ ನಾವು 32x83 ನೋಡಿ, ಕ್ರಿಯೇಟ್ ನ್ಯೂ ಮಾಡಲ್ ಅಂತೀನಿ ನೋಡ್ರಿ. ಆವಾಗಲೇ ನಿಮ್ಗೆ ಇಂಚಸ್ ಹೋಗ್ಬೇಡಿ ಅಂದೆ, ಇವ್ರಿಗೆ ಹೇಳ್ತೀನಿ ಇಂಚಸ್ ಬೇಕು ಅಂತ. ಏನಕ್ಕಂದ್ರೆ ಅವ್ರ ಲೆಕ್ಕ ಹಾಗೆ, ನಿಮ್ಮ ಲೆಕ್ಕ ಬೇಕು, ನಿಮಗೆ ಫೈನ್ ಬೇಕು, ಅವ್ರಿಗೆ ಬೇಕಾಗಿಲ್ಲ, ಆಯ್ತಾ? ಸೊ ಇಂಚಸ್ಸಲ್ಲಿ ಹೈಟ್ ಬಂದ್ಬಿಟ್ಟು 83 ಮತ್ತು 32. ಯಾವಾಗಲೂ ಏನಿರಬೇಕು, ಈ ರೆಸಲ್ಯೂಷನ್ ಜಾಸ್ತಿ ಇರಬೇಕು. ಈ ರೆಸಲ್ಯೂಷನ್ ಜಾಸ್ತಿ ಇಲ್ಲ ಅಂದರೆ ತೊಂದರೆ ಆಗುತ್ತೆ. ಇದನ್ನು ಓಕೆ ಅಂತೀನಿ. ಓಕೆ ಅಂದರೆ ಒಂದು ಡೋರ್ ಸೈಜ್ ಬಂತು. ಈಗ ನಾವು ಫಸ್ಟ್ ಏನು ನೋಡ್ಕೋಬೇಕಂದ್ರೆ, ನಾವು ಟಾಪ್ ಕಾರ್ನರ್ 0 ಇದೆ, ಅದು ಯಾವಾಗ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನಾವು ಒಂದು ಡಿಸೈನ್ ಹಾಕೊಳ್ಳೋಣ. ಯಾವುದಾದ್ರೂ ಒಂದು ಫೋಟೋ ಸಿಕ್ತು ಅಂತ ಹೇಳಿ, ಈಗ ನನಗೆ ಒಂದು ಮೆಂಬ್ರೇನ್ ಡೋರ್ದು ಫೋಟೋ ನಾನು ಹಾಕೋತೀನಿ. ಈಗ ನೋಡ್ರಿ, ನಾನು ಆವಾಗಿಂದ ಹೇಳ್ತಾ ಇದ್ದೆ, ಈ ಮೆಂಬ್ರೇನ್ ಡೋರ್ದು ಡಿಸೈನ್ ಬೇಕಾಗತ್ತೆ ನಮಗೆ, ನೀವು ಫೋಟೋ ಇಂದ ಹೆಂಗೆ ಹಾಕೊಳ್ಳೋದು ಒಳಗಡೆ ಅಂತೆಲ್ಲ ಅದು ಹೇಳ್ತೀನಿ. ಯಾವುದಾದ್ರೂ ಒಂದು ಫೋಟೋ ತಗೊಳ್ಳೋಣ ಮೆಂಬ್ರೇನ್ ಡೋರ್ ಡಿಸೈನಲ್ಲಿ, ಆಯಿತಾ? ಫಾರ್ ಎಕ್ಸಾಂಪಲ್ ಇದು ತೊಗೊಂಡೆ, ಈ ಫೋಟೋ ತೊಗೊಂಡಿದ್ದೀನಿ. ಈ ಫೋಟೋ ತೊಗೊಂಡು ಇದು ಸೇವ್ ಇಮೇಜ್ ಮಾಡಿಕೊಂಡೆ, ಒಂದು ಡೆಸ್ಕ್ಟಾಪಲ್ಲಿ ಹಾಕ್ಕೊಳ್ಳೋದು. ಈಗ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಟ್ರೈನಿಂಗ್ ಹಾರ್ಡ್ ಡಿಸ್ಕಲ್ಲಿ ನ್ಯೂ ಫೋಲ್ಡರು, ಟ್ರೈನಿಂಗ್ August 2020. ಈಗ ನಾನೇನು ಮಾಡ್ತೀನಿ ಅಂದರೆ, ಇದು ಸೈಜ್ ನನ್ನ ಡೋರ್ದು ಬಂತು. ಯಾವಾಗಲೂ ಏನಂದರೆ, ಆರ್ಟ್ ಕ್ಯಾಮ್ದು 4-5 ವಿಂಡೋ ಓಪನ್ ಮಾಡ್ಕೋಬೇಕು. ಅಂದರೆ ಒಂದರಲ್ಲಿ ಇನ್ನೊಂದು ಮಾಡೋದು, ಇನ್ನೊಂದರಲ್ಲಿ ಇನ್ನೊಂದು ಮಾಡೋದು, ಎಲ್ಲ ತಂದು ಒಂದು ಕಡೆ ಸೇರಿಸೋದು. ಇದು ನಮ್ಮ ಲೆಕ್ಕಾಚಾರ. ಈಗ ನಾನೇನು ಮಾಡ್ತೀನಿ, ಆರ್ಟ್ ಕ್ಯಾಮ್ ಇನ್ನೊಂದು ಓಪನ್ ಮಾಡಬೇಕಾದ್ರೆ ಇಲ್ಲೇ ರೈಟ್ ಕ್ಲಿಕ್ ಮಾಡಿದೆ, ಇದು ಮೆನು ಬರುತ್ತೆ, ಇದನ್ನ ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಲೆಫ್ಟ್ ಕ್ಲಿಕ್ ಮಾಡಿದ್ರೆ ನಮಗಿದು ಓಪನ್ ಆಗುತ್ತೆ. ಇದು ಓಪನ್ ಆದಾಗ ನಾವು ಕ್ರಿಯೇಟ್ ನ್ಯೂ ಮಾಡಲ್ ಅಂತೀವಿ. ಕ್ರಿಯೇಟ್ ನ್ಯೂ ಮಾಡಲ್ ಅಂದರೆ ಹೊಸದು ಸೈಜ್ ಹಾಕೊಂಡು ಮಾಡಬೇಕಲ್ವಾ. ಇಲ್ಲಿ ಅದು ಮಾಡಲ್ಲ, ಓಪನ್ ಎಕ್ಸಿಸ್ಟಿಂಗ್ ಮಾಡ್ತೀವಿ. ಓಪನ್ ಎಕ್ಸಿಸ್ಟಿಂಗ್ ಮಾಡಿಬಿಟ್ಟು ನಾನೀಗ ಅಲ್ಲಿ ಮಾಡಿಟ್ಟಿದೆಯಲ್ಲ ಇದು ಹಾರ್ಡ್ ಡಿಸ್ಕಲ್ಲಿ ಹೋಗ್ಬಿಟ್ಟು ಟ್ರೈನಿಂಗ್ ಒಂದು ಫೋಲ್ಡರ್ ಮಾಡಿದ್ದಲ್ಲ, ಟ್ರೈನಿಂಗ್ August 2020, ಇದರಲ್ಲಿ JPEG ಇದೆ, ಇದು ಓಪನ್ ಮಾಡ್ಕೊಂಡು ಅವ್ನು ಸೈಜ್ ಕೇಳಿದ್ದಾನೆ 500x500. ಓಕೆ, ನಾನೇನು ಚೇಂಜ್ ಮಾಡಲ್ಲ ಸೈಜು, ಏನು ಸೈಜ್ ಬರಲಿ ಅದೇನು ಬೇಕಾಗಿಲ್ಲ. ಸೈಜ್ ಇಲ್ಲಿ ನನಗೆ ಬೇಕಾಗಿಲ್ಲ ಸೈಜು, ನನಗೀಗ ಏನು ಬೇಕು, ಈ ಡಿಸೈನ್ ಬೇಕು. ನೋಡ್ರಿ, ಈ ಡಿಸೈನ್ ಈ ಮೇಲ್ಗಡೆ ಬಾರ್ ಇದೆಯಲ್ಲ, ನೋಡಿ ಕಮ್ಮಿ ಜಾಸ್ತಿ ಮಾಡಿ. ಇದನ್ನು ಸಣ್ಣದು ಹೇಳ್ತೀನಿ, ನೀವೇನು ಮಾಡ್ತೀರಾ, ಇದು ಮಾಡೋದೇ ಇಲ್ಲ. ಆಮೇಲೆ ಇದು ಬೇಕಾಗತ್ತೆ. ಈಗ ನಾನು ಇದು ಒತ್ತಬೇಕು, ಡಿಸೈನ್ ಕಾಣಿಸ್ಬೇಕು ಅಂದೆ, ನೀವು ಆವಾಗಲೇ ಮಾಡಲಿಲ್ಲ, ಅದು ಡಿಸೈನು ಕಾಣಿಸು ಎಲ್ಲ ಹೋಯ್ತು ಅಂತ ನೆಮ್ಮದಿಗಿದ್ರೆ ಅಲ್ಲಿ ನೋಡಿದ್ರೆ 3Dನೇ ಇರಲಿಲ್ಲ. ಅದೇ ಥರ ನಾವೇನಾದರೂ ಒಂದು ಸ್ಮಾಲ್ ಬಟನ್ನು ಇಂಪಾರ್ಟೆಂಟ್ ಇಲ್ಲ. ಇದು ಏನು ಗೊತ್ತಾ, ನಿಮಗೆ ಒತ್ತಿಲ್ಲ ಅಂದರೆ ಅದು ಆಗಲ್ಲ. ಆಮೇಲೆ ಸರ್ ಆಗ್ತಾಯಿಲ್ಲ. ಅದಕ್ಕೆ ಕೇಳೋದು, ವಿಡಿಯೋ ನೋಡಿ. ಯಾವುದು ವಿಡಿಯೋ ಆದಮೇಲೆ 10 ಸಲ ವಿಡಿಯೋ ನೋಡಬೇಕಪ್ಪ. ಈಗ ನಾನು ವೆರಿ ಸಿಂಪಲ್ಲು, ನನಗೇನು ಬೇಕು, ಇಲ್ಲಿ ಸರ್ಕಲ್ ಇದೆ, ನಾನೇನು ಮಾಡ್ತೀನಿ, ಅಂದಾಜಿಗೆ ಒಂದು ಸರ್ಕಲ್ ಹಾಕ್ತೀನಿ. ಇದೊಂದು ಸರ್ಕಲ್ ಹಾಕ್ಕೊಂಡೆ,
ಆಮೇಲೆ ಇದೊಂದು ಸರ್ಕಲ್ ಹಾಕೊಂಡೆ. ಆಯಿತಾ, ಸರ್ಕಲ್ ಹಾಕೊಂಡೆ, ಕ್ಲೋಸ್. ಇದು ಬಾಟಮ್ ಸರ್ಕಲ್ ಹಾಕೊಂಡಿಲ್ಲ ನಾನು, ಅದಕ್ಕೊಂದು ರೀಸನ್ ಇದೆ, ಆಮೇಲೆ ಹೇಳ್ತೀನಿ. ಇದು ಹಾಕಾದ್ಮೇಲೆ ಈ ಟಾಪ್ ಟು ಬಾಟಮ್ ಇದೆಯಲ್ಲ, ಇಲ್ಲೇನಿದೆ, ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಇದೆ ಬಾಟಮ್. ನೋಡಿ, ಯಾವಾಗಲೂ ಈ ರೌಂಡ್ ಬಂದು ಒಂದು ಲೈನ್ ಬಂದರೆ ಅದು ಸ್ಟ್ರೇಟ್ ಲೈನ್ ಇದೆ. ಅದು ಹಿಂಗಾದ್ರೂ ಸರಿ, ಅಡ್ಡಾದ್ರೂ ಸರಿ, ಉದ್ದಾದ್ರೂ ಸರಿ. ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ಏನು ಮಾಡ್ತೀನಿ, ಇದನ್ನ ಕಂಟ್ರೋಲ್-C ಕಂಟ್ರೋಲ್-V ಮಾಡಿದೆ. ಏನಂದ್ರೆ ಕಂಟ್ರೋಲ್-C ಅಂದರೆ ಕಾಪಿ, ಕಂಟ್ರೋಲ್-V ಅಂದರೆ ಪೇಸ್ಟ್. ಹಾಂ, ಕಾಪಿ ಮಾಡೋದು, ಪೇಸ್ಟ್ ಮಾಡೋದು. ಆಯಿತಾ, ಇದನ್ನ NB ಮಾಡ್ತೀನಿ. ಅಂದರೆ NB, N ಅಂದರೆ ನೋಡು, B ಅಂದರೆ ಬೇಸಿಯರ್ ಅಂತ. ನೋಡು, B ಅಂದರೆ ಬೇಸಿಯರ್ ಅಂತ. ಅದಾದ್ಮೇಲೆ ನೀ ಪೇಪರ್ ಬರೆದ್ಬಿಟ್ಟು ಎಕ್ಸಾಮ್ ಕೊಡಲ್ಲ ನಾನು, ಸೊ ಹಾಗಾಗಿ ಪೇಪರ್ಗಳು ಬಿಸಾಕ್ಬಿಡ್ಬೇಡಿ. ಆಮೇಲೆ ಇದೇನು ನೋಡಿ, ಬೇಸಿಯರ್. ಇದೇನಿಗೆ ಬೇಸಿಯರ್ ಅಂದರೆ ಇಲ್ಲಿ 2 ವೈಟ್ ಪಾಯಿಂಟ್ ಬರ್ತದೆ. ವೈಟ್ ಪಾಯಿಂಟ್ನ 2ನ್ನ ಸೆಲೆಕ್ಟ್ ಮಾಡಿ ಮುಗೀತು ಡಿಸೈನು. ಇಲ್ಲಿ ಹೇಳ್ಕೊಂಡ್ರೆ ಸರ್ ಬಿ ಆಯ್ತು. ಬಿ ಆದ್ಮೇಲೆ ಆ ಪಾಯಿಂಟ್ ಬರುತ್ತೆ. ಪಾಯಿಂಟ್ 2ನ್ನ ಸೆಲೆಕ್ಟ್ ಮಾಡಿ ಯಾರು ಗೊತ್ತಿದೆ ಅಷ್ಟೇ. ಈಗೇನ್ ಮಾಡ್ತೀನಿ ನೋಡಿ, ಈಗ ಈ ಲೈನ್ ನಂಗೆ ಸಿಕ್ತಾ, ಇದೇ ಲೈನ್ನೇ ಕಂಟ್ರೋಲ್-C ಕಂಟ್ರೋಲ್-V ಮಾಡ್ದ. ಮಾಡ್ಬಿಟ್ಟು ಏನ್ ಮಾಡ್ತೀನಿ, ಆಚೆ ತಗೊಡ್ತೀನಿ, ಇಲ್ಲಿಗೆ ಸೆಟ್ ಮಾಡ್ತೀನಿ. ಈಗ ಇದು ಈ ಲೈನ್ ಮೇಲೆ ಬರಬೇಕಾ, ಸೊ ಇದನ್ನೇನು ಮಾಡ್ತೀನಿ, ಎನ್ ಒತ್ತುತ್ತೀನಿ. ಏನು, ಎನ್ ಒತ್ತಿದ ನೋಡು. ತಿರ್ಗಾ ಏನು ಮಾಡ್ತೀನಿ, ಈ ಪಾಯಿಂಟ್ ತಗೋತೀನಿ, ಮೇಲೆ ತಗೊಂಡು ಲೆಫ್ಟ್ ತಗೋತೀನಿ. ಈ ಪಾಯಿಂಟ್ನ ಸೆಲೆಕ್ಟ್ ಮಾಡ್ತೀನಿ, ಲಾಸ್ಟ್ವರೆಗೂ ತಗೊಂಡು ಆಮೇಲೆ ಈ ಪಾಯಿಂಟ್ ತಗೋತೀನಿ. ಆಯಿತಾ, ಅಲ್ಲಿ ಏನಿದೆ ಲೈನ್ನ ನಾನು ತಲೆ ಕೆಡಿಸ್ಕೋತಾ ಇಲ್ಲ. ಈಗ ಏನು ಮಾಡ್ತೀನಿ, ಬಾಕ್ಸ್ ಹಾಕ್ತೀನಿ. ಬಾಕ್ಸ್ ಹಿಂಗೆ ಹಾಕೋದು, ಇಲ್ಲಿ ಬಾಕ್ಸ್ ಇದೆ. ಈ ಬಾಕ್ಸ್ ತಗೊಂಡು ಈ ಪಾಯಿಂಟಿಂದ ಹಿಡಿದು ಈ ಪಾಯಿಂಟಿಗೆ ಒಂದು ಬಾಕ್ಸ್ ಆಯ್ತು. ಈಗ ಬಾಕ್ಸ್ಗೆ ಇದು ನಾನು ಈ ಬಾಕ್ಸ್ಗೂ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ಗೆ ನಾನು ಸೇರಿಸ್ತೀನಿ. ಯಾವ ಪಾಯಿಂಟು, ಈ ಪಾಯಿಂಟಿಗೆ ಸೇರಿಸ್ತೀನಿ. ಮೇಲ್ಗಡೆಗೆ ನಾನು ಏನು ಮಾಡ್ತೀನಿ, ತಿರ್ಗಾ ಈ ಪಾಯಿಂಟ್ ತಗೊಂಡು ಈ ಪಾಯಿಂಟಿಗೆ ಸೇರಿಸ್ತೀನಿ. ಆಯಿತಾ, ಇದು ನನಗೆ ಬೇಕಾಗಿದ್ದ ಡಿಸೈನು. ಇದನ್ನು ಏನು ಮಾಡ್ತೀನಿ, ಹಿಂಗೆ ಹಿಡಿದಿದ ತಕ್ಷಣ ಕಂಟ್ರೋಲ್-C ಮಾಡ್ಕೊಂಡ, ತಿರ್ಗಾ ಇದಕ್ಕೆ ಬರ್ತೀನಿ. ಇಲ್ಲಿ ನಮ್ಮ ಸೈಜ್ ಬೇಕಾಗಿರೋದು ಕಂಟ್ರೋಲ್-V. ಎಲ್ಲೊಟ್ಟೋಯ್ತು ಕಾಣಿಸ್ತಾನೆ ಇಲ್ವೇ, ದೊಡ್ಡದಾಗಿ ಬಂದ್ಬಿಡ್ತ್ರಿ. ಅದು ಇಂಚಸ್ ಲೆಕ್ಕ, ಲೆಕ್ಕ ಕನ್ಫ್ಯೂಷನ್ ಅದು. ಈಗ ನಾನೇನು ಮಾಡ್ತೀನಿ, ಸೈಜ್ ನೋಡಲ್ಲ. ನಾನೇನು ಮಾಡ್ತೀನಿ, ಫಸ್ಟು ಅದಲ್ಲೇ ಇರಲಿ. ಇದು 83 ಮತ್ತು 32. ಫಸ್ಟ್ ಬಾಕ್ಸ್ ಹಾಕೋತೀನಿ. ಎಷ್ಟು ಹೈಟು, 83, 32 ಕ್ರಿಯೇಟ್ ರೇಡಿಯಸ್ ಏನಪ್ಪ ನೋಡಿ. ನೀವೇ ನನಗಿರಿಂದ ಜಾಗರೂಕರಾಗಿದ್ದೀರಪ್ಪ. ಕರೆಕ್ಟ್ ರೀ, 32 ಕ್ರಿಯೇಟ್ ಕ್ಲೋಸ್. ನೋಡಿ ಇಲ್ಲಿ ಬಂತು, ಯಾಕಂದ್ರೆ 0 ಇಲ್ಲಿದೆ ಈಗ. ಸೊ ಇದನ್ನ ಸೆಂಟರ್ ಮಾಡ್ಕೊಳಕ್ಕೆ ಏನು ಮಾಡಬೇಕು, ಈ ಆಪ್ಷನ್ ಇದೆ, ಸೆಂಟರ್ ಕ್ಲೋಸ್. ಇದು ಹಾಕೊಂಡ್ವಾ. ಇದು ಹಾಕೊಂಡಾದ್ಮೇಲೆ ನಾನೇನು ಮಾಡ್ತೀನಿ, ಈಗ ನಮಗೊಂದು 5 ಇಂಚಿಗೆ ಗ್ಯಾಪ್ ಬಿಡ್ಬೇಕಂತ ಹೇಳ್ರಿ. ಈ ಸೈಡು 5 ಇಂಚು ಗ್ಯಾಪ್ ಬಿಡಬೇಕು. ಸೊ ಅದನ್ನು ನಾನು ಇಲ್ಲಿ ಮಾಡ್ಕೊತೀನಿ. ಹೆಂಗೆ ಮಾಡ್ಕೊತೀನಿ ಅಂದರೆ, ಇಲ್ಲಿ ಆಫ್ಸೆಟ್ ಆಪ್ಷನ್ ಇದೆ, ಇನ್ವರ್ಡ್ಸು 5 ಅಂತ ಕೊಟ್ಬಿಟ್ಟು ಆ ಆಫ್ಸೆಟ್ ಅಂತೀನಿ. ಇದಾಯ್ತಾ. ಈಗ ಫಸ್ಟ್ ಇದ್ರ ಸೈಜ್ ನೋಡ್ಕೋತೀನಿ. ಈಗ ಏನು ಸೈಜ್ ಇದೆ, ಇದು 22ಕ್ಕೆ 73 ಬಂದಿದೆ. ಹೌದು, ನಾನೇನು ಮಾಡ್ತೀನಿ, ಈಗ ಇದನ್ನ ಹಿಂಗೆ ಹಿಡಿದ್ಬಿಟ್ಟು ಇದರಲ್ಲಿ ಒಂದು ಈ ಆಪ್ಷನ್ ಇದೆ ನೋಡಿ, ಟ್ರಾನ್ಸ್ಫಾರ್ಮ್ ವೆಕ್ಟರ್ ಆಪ್ಷನ್. 2 ಸಲ ಒತ್ತುತ್ತೀವಿ. 2 ಸಲ ಒತ್ಬಿಟ್ಟು ಇಲ್ಲಿ ಲಿಂಕ್ ವಿಡ್ತ್ ಅಂಡ್ ಹೈಟ್ ಅಂತ ಇದೆ. ಇದು ಕೊಟ್ಟರೆ ಏನಾಗತ್ತೆ, ಈಗ ನನ್ನ ಇದು ಆನ್ ಇದ್ರೆ ಹೈಟ್ ಬೇರೆ ಚೇಂಜ್ ಮಾಡ್ತೀನಿ. 73 ಹೈಟ್ ಇತ್ತಲ್ಲ, 73 ಅಂತ ಹೈಟ್ ಹಾಕಿದ್ರೆ ಈ ವಿಡ್ತ್ ಆಟೋಮೆಟಿಕ್ ಆಗಿ ತೊಗೊಳತ್ತೆ. ಆಯ್ತಾ. ಈಗ ನಮ್ಗೆ ಬೇಕಾಗಿದ್ದು ಎಷ್ಟು, 5 ಇಂಚ್ ಬಿಟ್ರೆ 22.
73. ಈಗ ಎಷ್ಟಾಗಿದೆ ಇದು? 73 ಆಗಿದೆ, 22 ಆಗಿಲ್ಲ. 22 ಆಗಿ 22. ನನ್ಗೆ 22 ಬೇಕು, ಬಟ್ ಯಾಕಂದ್ರೆ ಸರಿ ಕಾಣಿಸಲ್ಲ. ಓಕೆ. ಸೊ ಅದಕ್ಕೆ ಏನು ಮಾಡ್ತೀನಿ, ತಿರ್ಗಾ ಇದನ್ನು ಹಿಡಿದ್ಬಿಟ್ಟು ಇದನ್ನು 2 ಸಲ ಓದ್ತೀನಿ, ಇದು ತೆಗಿತೀನಿ. ತೆಗೆದುಬಿಟ್ಟು ಈ 27 ಇರೋದನ್ನು 22 ಮಾಡ್ತೀನಿ. ಆಮೇಲೆ ಏನು ಮಾಡ್ತೀನಿ, ಫಸ್ಟ್ ಇದನ್ನು ಕರೆಕ್ಷನ್ ಮಾಡ್ಕೊತೀನಿ. ಈ ಮಧ್ಯ ಲೈನ್ ಬೇಡಲ್ಲ, ಸೆಂಟ್ರಲ್ ಲೈನ್ ಇದನ್ನು ತೊಗೊಂಡು ಕಟ್ ಮಾಡ್ತೀನಿ ಲೈನ್. ಅಯ್ಯೋ ಆಚೆ ಕಡೆದೇ ಕೊಟ್ಟೈತೆ. ಏನಕ್ಕೆ ಕೊಟ್ಟಾಯ್ತು ಅಂದರೆ ಈ ಲೈನು ಟಚ್ ಆಗಿಲ್ಲ ಇನ್ನು. ಅದು ಲೈನ್ ಟಚ್ ಆಗಿದೆ. ಹಾಂ, ಫುಲ್ ಪೊಸಿಷನ್ ಏನು ಬಾಕ್ಸ್ ಮಾಡಿರ್ತೀವೋ ಅದೇ ಹೋಗುತ್ತೆ. ನಾನೇನು ಮಾಡಿದೆ, ಆ ಪಾಯಿಂಟಿಗೆ ಹಾಕೊಂಡ ಮೂವ್ ಮಾಡ್ಕೊಂಡ ಆಚೆಗೆ. ಸೊ ಮೇಲಕ್ಕೂ ಅದೇ ಥರ ಮಾಡ್ಕೊತೀನಿ. ಮಾಡ್ಕೊಂಡ ಏನೇನು ಮಾಡ್ತೀನಿ, ಕತ್ತರಿ ತಗೊಂಡು ಕಟ್ ಮಾಡ್ತೀನಿ. ಆಯ್ತಾ? ಹಾಂ, ಇದಾದ್ಮೇಲೆ ಇದೇನಿದೆ ಅಂದರೆ ಇದು ಬೇರೆ ಬೇರೆ ಇದೆ. ಇದನ್ನು ಡಿಲೀಟ್ ಮಾಡಿ ನೋಡ್ತೀನಿ. ಇಲ್ಲಿ 2 ಲೈನ್ ಇದೆಯಾ, ಇದನ್ನೆರಡನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಜಾಯಿನ್. ಸಪ್ರೇಟ್ ಆಗಿತ್ತು, ಇದು ನೋಡಿ ಇದು ಸಪ್ರೇಟ್ ಆಗಿದೆ. ಇದು ಎರಡನ್ನ ಸೆಲೆಕ್ಟ್ ಮಾಡಿ ಶಿಫ್ಟ್ ಹಿಡಿದು ಸೆಲೆಕ್ಟ್ ಮಾಡ್ತೀನಿ. 2 ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಜಾಯಿನ್ ಬೇಕು. ಈಗೇನು ಮಾಡ್ತೀನಿ, ಇದನ್ನು ಸೆಂಟ್ರಿಗೆ ಹಾಕೋತೀನಿ. ಸೆಂಟ್ರ್ ಬಂತಾ? ಈಗ ನಾನು ಯಾಕೆ ಸರ್ಕಲ್ ಹಾಕ್ಕೊಂಡಿಲ್ಲ ಅಂದರೆ, ಫಸ್ಟ್ ಏನು ಮಾಡ್ತೀನಿ, ಒಂದು ಲೈನ್ ಹಾಕೋತೀನಿ ಸ್ಟ್ರೈಟ್ ಹಾಕೊಂಡು ಇದನ್ನು ಸೆಂಟ್ರ್ ತೊಗೋತೀನಿ. ಸೆಂಟ್ರ್ ತೊಗೊಂಡಾದ್ಮೇಲೆ ಇದು ಶಿಫ್ಟ್ ಹಿಡ್ಕೊಂಡು ಇದನ್ನು ಶಿಫ್ಟ್ ಹಿಡಿದು ಇದು ಹೈಟಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಮೂವ್ ಆಯ್ತಾ? ಯಾವುದನ್ನ ಮೂವ್ ಮಾಡಬೇಕು ಅದನ್ನ ಯಾವುದ್ರ ವಿಧವಾಗಿ ಯಾವುದನ್ನ ಅನುಗುಣವಾಗಿ ಮೂವ್ ಮಾಡಬೇಕು ಅದನ್ನ ಸೆಕೆಂಡ್ ಸೆಲೆಕ್ಟ್ ಮಾಡಿ ಆಮೇಲೆ ಆಪರೇಷನ್ ಕೊಡಬೇಕು. ಇದೆಲ್ಲ ಆಪರೇಷನ್ಗಳು. ಒತ್ತಿದ್ರೆ ಈ ಆಪರೇಷನ್ ಆಗ್ತದೆ, ಈ ಒತ್ತಿದ್ರೆ ಈ ಆಪರೇಷನ್ ಆಗ್ತದೆ ಅಂತ. ಈಗ ಇವೆರಡು ಇದೆಯಲ್ಲ, ಶಿಫ್ಟ್ ಇಟ್ಕೊಂಡು ಇವೆರಡನ್ನ ಈ ಲೈನ್ ತಕ್ಕಂತೆ ಮಿರರ್ ಮಾಡಬೇಕು. ಸೊ ಅದನ್ನ ಮಾಡೋಕ್ಕೆ ಅದನ್ನ ಹಿಂಗೆ ಸೆಲೆಕ್ಷನ್ ಮಾಡಿದ್ದೀನಿ. ಫಸ್ಟ್ ಎರಡು ಗುಂಡುಗಳನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಈ ಲೈನನ್ನು ಸೆಲೆಕ್ಟ್ ಮಾಡಿ ಮಿರರ್ ಕಮಾಂಡಲ್ಲಿ ಒಂದು ಆಪ್ಷನ್ ಇದೆ, ಅಬೌಟ್ ಲೈನ್ ಕೊಟ್ಟರೆ ಕೆಳಗಡೆ ಬರ್ತದೆ. ಆಯಿತಾ? ಸೊ ಇದನ್ನು ನಾನು ತೆಗೆದುಬಿಡ್ತೀನಿ. ಈಗ ನಮ್ಮ ಪ್ರೋಗ್ರಾಮು ಮುಗೀತು. ಪ್ರೋಗ್ರಾಮ್ ಮುಗ್ದಾದ್ಮೇಲೆ ಈ ಹೊರಗಡೆ ಬಾಕ್ಸ್ ಇದೆಯಲ್ಲ ಅದನ್ನು ತೆಗಿಬೇಕು. ಡಿಲೀಟ್ ಅಷ್ಟೇ, ಸೆಲೆಕ್ಟ್ ಮಾಡಿ ಡಿಲೀಟ್. ಅರ್ಥ ಆಯ್ತಾ? ಈಗ ನಾನು ಏನು ಮಾಡಬೇಕು, ಇದನ್ನು ಸೇವ್ ಮಾಡ್ಕೋಬೇಕು. ಇನ್ನೇನಾದರೂ ಒಂದು ಕೊಟ್ಬಿಟ್ಟು ಹೆಸರು ಕೊಟ್ಬಿಟ್ಟು ನೀವು ಸೇವ್ ಮಾಡ್ಕೋಬೋದು. ನೋಡಿ, ಟ್ರೈನಿಂಗ್ ಆಗೋಷ್ಟು ಇದ್ದಲ್ಲಿ T1 ಅಂತ ನಾನು ಕೊಟ್ಟು ಸೇವ್ ಮಾಡಿರ್ತೀನಿ. ಈಗ ಇದರಲ್ಲಿ ಏನು ನೋಡಬೇಕು ಅಂದರೆ, ನಾವು ಇದೊಂದು ಎಲ್ಲನೂ ನಾವು ಪ್ರೋಗ್ರಾಮಿಂಗ್ ಮಾಡೋಕ್ಕೆ ಫಸ್ಟ್ 0 ಇಲ್ಲಿದೆ. ಇವಾಗ ಈಗ ನಿಮ್ಮ ಲೆಕ್ಕಕ್ಕೆ ನಾವು 0 ಟಾಪ್ ಅಲ್ಲಿ ಕಾರ್ನರ್ ಇಲ್ಲಿ ಮಾಡ್ಕೋಬೇಕು ಅಂತ ಹೇಳಿ, ಮಾಡೆಲ್ ಸೆಟ್ ಸೈಜು ಟಾಪ್ ಕಾರ್ನರ್. ಈ ಟಾಪ್ ಕಾರ್ನರ್ ತೊಗೊಂಡಿದ್ದೀನಿ ಅವ್ರ ಲೆಕ್ಕಕ್ಕೆ. ಅವ್ರ ಮಿಷಿನಲ್ಲಿ ಏನು ಮಾಡಿದ್ರು ಅಂದರೆ ಟಾಪಲ್ಲಿ ಒಂದು ಇದು ಹಾಕಿದ್ರು, ಕಟ್ಟಿಗೆ ಹಾಕಿದ್ರೆ ಅವರು ಏನು ಬೋರ್ಡ್ ಹಾಕಿದ್ರು ಕೊನೆಗೆ ತಳ್ಳಿಬಿಡ್ತಾರೆ. ಅವ್ರ ಡೋರ್ ಬಿಸ್ನೆಸ್ ಅಲ್ವಾ, ತಳ್ಳಿದ್ರು ಹೊಡೆದ್ರು ಮುಗಿಸೋದು ಅವ್ರದ್ದಷ್ಟೇ. ಅವ್ರದ್ದು ಈಸಿ, ಅವರು ದುಡ್ಡು ಆವಾಗಲೇ ಎಣಿಸ್ಬಿಡ್ತಾರೆ. ನೀವು ಮಾತ್ರ ಅಯ್ಯೋ ಕೊಡ್ರಪ್ಪ ಅನ್ಬೇಕಾಗಿ ಬೇಜಾರು ಮಾಡ್ಕೊಬೇಡಿ, ತುಂಬ ತಮಾಷೆ. ಅದೇ ಕಾರ್ನರ್ 0 ಮಾಡಿಕೊಂಡೆ. ಓಕೆ ಮಾಡಿಕೊಂಡು ನಾನು ಸಿಂಪಲಾಗಿ ಇದನ್ನು ಸೆಲೆಕ್ಟ್ ಮಾಡಿ ನೋಡಿ, ಇಷ್ಟು ಸೆಲೆಕ್ಟ್ ಮಾಡಿ ಇಲ್ಲ ಟೂಲ್ ಪಾತ್ ಆಪ್ಷನ್ ಅಂತ ಇದೆ. ಟೂಲ್ ಪಾತ್ ಹೋಗೋದು ನೋಡಿ. ಆಮೇಲೆ ಇದು ಮೆಷಿನ್ ಅಲಾಂಗ್ ವೆಕ್ಟರ್. ನಿಮ್ಮ ಕೇಸಲ್ಲಿ ಮೆಮೊರೆಂಡೋರ್ಗೆ ಇದೊಂದೇ ಆಪ್ಷನ್ ಆಗೋದು, ಮಿಷಿನ್ ಅಲಾಂಗ್ ವೆಕ್ಟರ್. ಇದರಲ್ಲಿ ಟೂಲ್ ಸೆಲೆಕ್ಟ್ ಮಾಡಬೇಕು. ಏನು ಟೂಲ್ ಹಾಕ್ತೀವಿ ನಾವು, ನಿಮ್ಮ ಡಿಸೈನ್ ಟೂಲ್ ಅಂತ ಹಾಕೋಣ. ಡಿಸೈನ್ ಟೂಲ್ ಬಂದ್ಬಿಟ್ಟು ಇಲ್ಲಿ ಹೋಗಿ ಟೂಲ್ ಅಂತ ಬರುತ್ತೆ. ಈ ಹೋಗಿ ಟೂಲ್ ಯಾವುದಾದ್ರೂ ಒಂದು ದೊಡ್ಡ ತೊಗೊಳೋದು, ರೌಂಡು ಯಾವುದಾದ್ರೂ ರೇಸ್ಟ್ ಪ್ಯಾನಲ್ 32. ಇದೊಂದು ತೊಗೊಳ್ಳೋಣ 50 mm ಟೂಲ್. ಸೆಲೆಕ್ಟ್ ಆಯಿತಾ?
ಈ ಟೂಲ್ನ ಸೆಲೆಕ್ಟ್ ಮಾಡಾದ್ಮೇಲೆ ಡೀಪ್ ಕೊಡ್ಬೇಕ್ರಿ. ಈ ಡೀಪ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಇಲ್ಲೇ ಎಡವಟ್ಟಾಗೋದು. ಕರೆಕ್ಟ್. ನೀವು ಇಂಚು ಲೆಕ್ಕ ತಗೊಂಡು ಅಲ್ಲಿ 3 mm ಅಂತ ನಿಮ್ಮ ಮೈಂಡಲ್ಲಿ 3 mm ಡೀಪ್ ಕೊಡ್ಬೇಕು ಈ ಟೂಲ್ಗೆ ಅಂತೀರಾ, ಅಲ್ಲಿ 3 ಅಂತ ಹಾಕ್ಬಿಡ್ತೀರಾ. ಅದೇನೋ 3 ಇಂಚ್ ಹೋಗುತ್ತೆ ಡೀಪು. 3 ಇಂಚು. ಸೊ ಆ 3 ಇಂಚು ಬಂದ್ಬಿಟ್ಟು 0.12 ರೀ. 3 ಇಂಚ್ ಎಷ್ಟು? 0.12. ಹೆಂಗ್ ಗೊತ್ತಾಯ್ತು 0.12 ಅಂದ್ಬಿಟ್ಟು? ಗೂಗಲ್ ಓಪನ್ ಮಾಡ್ರಿ. ಗೂಗಲ್ ಓಪನ್ ಮಾಡ್ಬಿಟ್ಟು 3 mm ಇನ್ ಇಂಚ್ ಅಂತ ಹಾಕಿ, ಅದು ಹೇಳುತ್ತೆ. ಏನು ಗೂಗಲ್ ಅಲ್ಲಿ 3 mm ಇನ್ ಇಂಚ್ ಅಂತ ಅದೇ ಹೇಳುತ್ತೆ. 0.12 ಆಯ್ತಾ? ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ನಿಮ್ಮ ನೆಟ್ ಇಲ್ಲ ಬಿಡಿ, ನೀವು ಫ್ಲೈಟ್ ಮಾಡಲ್ ಹಾಕಿದ್ರೆ ಪರವಾಗಿಲ್ಲ. ಇಲ್ಲಿ ನೋಡಿ, ಇದಾದ್ಮೇಲೆ ಟೂಲ್ ಸೆಲೆಕ್ಟ್ ಮಾಡಿದೀವಾ, ಇದು ಆಟೋ ಅಂತ ಇರಲಿ. ಮೆಟೀರಿಯಲ್ ಕೊಡಿ. ಮೆಟೀರಿಯಲ್ ನಾವು 1 ಇಂಚ್ ಅಂತ ಒಂದು ಡಿಫಾಲ್ಟ್ ಕೊಟ್ಬಿಡ್ರಿ. ಓಕೆ. ಯಾವಾಗಲೂ ನಿಮ್ಮ 3D ಅಲ್ಲಿ ಅಂತೂ ಮೆಟೀರಿಯಲ್ ಕೊಡಲೇಬೇಕು. 2D ಅಲ್ಲಿ ಕೊಡಲಿಲ್ಲ ಅಂದ್ರೆ ನಡೀತದೆ, ಬಟ್ ಇದರಲ್ಲಿ ಕೊಡಲೇಬೇಕು. 3D ಅಲ್ಲಿ ನಿಮ್ಮ ಕಾರ್ವಿಂಗ್ ಇದು ಸೆಟಪ್. ಇದು ಸೆಟಪ್ ಅಲ್ಲಿ ಹೇಳುತ್ತೆ ಎಷ್ಟು ದಪ್ಪವಿದೆ ಅಂತ. ಅಲ್ಲಿ ದಪ್ಪ ಕೊಡಲೇಬೇಕು. 1 ಇಂಚ್ ಇಲ್ಲಿ ಇಂಚಲ್ಲಿ ಕೊಡ್ತಾ ಇದ್ದೀನಿ, ಅಲ್ಲಿ 1 ಇಂಚ್ ಅಂದ್ರೆ 25 mm ಅಂತ ಕೊಡ್ಬೇಕು ನೀವು. ಈಗ ದಪ್ಪ ಎಷ್ಟಿರುತ್ತೆ ಅಷ್ಟು ಕೊಡಲೇಬೇಕು ಕಟ್ಟಿಗೆ. ಹೌದು. ಇವಾಗ 10 mm ಹೋಗ್ತೀವಿ, 10 mm ಗಿಂತ ಜಾಸ್ತಿ ಕೊಟ್ಟರೆ ಮುಗೀತು, ಆಗುತ್ತೆ ಕೆಲಸ. ಮತ್ತೆ ಈ 0 ಇದೆಯಲ್ಲ ಇಲ್ಲಿ ಮೇಲ್ಗಡೆ, ಈ ಪಾಯಿಂಟ್ ಮಹತ್ವ ಏನು ಅಂದ್ರೆ ಬಿಟ್ಟನ್ನ ನಾವು ಮೇಲೆ ಟಚ್ ಮಾಡಿ 0 ಮಾಡ್ತಾ ಇದೀವಿ ಅನ್ನೋದು ಇದು ಮಹತ್ವ. ಈ ಬಾರ್ ಇದೆ, ಬಾರು ಅಪ್ಪು ಡೌನು ಆಗುತ್ತೆ. ಇದು ಏನಕ್ಕೆ ಮಹತ್ವ ಅಂದ್ರೆ ಕೆಲವೊಂದ್ ಕಡೆ ಏನಾಗತ್ತೆ, ವುಡ್ ಅಪ್ ಅಂಡ್ ಡೌನ್ ಇರುತ್ತೆ, ಪ್ಲೇನಿಂಗ್ ಮಾಡಿರಲ್ಲ, ಅದ್ರ ಮೇಲೆನೆ ಕಾರ್ವಿಂಗ್ ಮಾಡ್ತೀರಾ ನೀವು. ಕಟ್ಟಿಂಗು ಕಾರ್ವಿಂಗ್ ಮಾಡ್ತೀರಾ, ಅವಾಗ ಏನಂತೀರ ಅಂದ್ರೆ ನೀವೆಲ್ಲ ಟಚ್ ಮಾಡಿದೀವಿ, ಅಲ್ಲೆಲ್ಲ ತక్కుವ ಇರಬೇಕು. ಅವಾಗ ಏನಾಗತ್ತೆ ಅಂದ್ರೆ ಇದನ್ನ 1 mm ಗ್ಯಾಪ್ ಅಂತ ಕೊಟ್ಬಿಡೋದು. 0.1 ಅಂತ ಕೊಟ್ರೆ ಅದು ಇಷ್ಟು ಇದ್ರ ಕೆಳಗಡೆಯಿಂದ ಕೆಲಸ ಮಾಡೋದು. ಇದು ಮೇಲ್ಗಡೆ ತೆಗೆದು ಬಿಡುತ್ತೆ, ಅದು ತೆಗೆದುಬಿಟ್ಟು ಅದ್ರ ಕೆಳಗಡೆಯಿಂದ ಕೆಲಸ ಮಾಡೋದು. ಅರ್ಥ ಆಯ್ತಾ? ಈಗ ನಾನು ಇದನ್ನು 0 ಇಡ್ತೀನಿ, ಹಿಂಗೆ ಕೊಟ್ಬಿಟ್ಟು ಬರೀ ನೋವು ಅಂತ ಅನ್ಬೇಕು, ನೋವು ಅಂತ ಕೊಡ್ಬೇಕು. ಈಗ ನೋಡಿ, ನಾನು ಇದನ್ನ ಮಾಡಿ ನೋಡಿ ಹೆಂಗ್ ಕಾಣಿಸುತ್ತೆ ಅನ್ನೋದು ನೋಡಕ್ ಹೋದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಸಿಮಿಲರ್ ಏನ್ರಿ, ಒಳ್ಳೆ ಇಲ್ವಾ? ಡೀಪ್ ಎಷ್ಟು ಕೊಟ್ಟಿದ್ವಿ? ಮೆಷಿನ್ ವೆಕ್ಟರ್ಸ್ 0.1204 ಸೆಲೆಕ್ಟ್ ಆಗಿತ್ತು, ಇವೆಲ್ಲ ಹಾಕಿದ್ವಿ. ಇಲ್ಲಿ ಬಂತು ನೋಡಿ, ಈಗ ನೋಡೋಣ. ಆ ಥರ ಬರ್ತದೆ ಸರ್ ಮಿಷನ್ ಹೋಗಂದ್ರೆ ಅದು ಮಿಷಿನ್ ಹಂಗೆ ಓಡೋದ್ರಿ, ಮುಗೀತು. ಈ ಥರ ಬರುತ್ತೆ. ಸೊ ಇಷ್ಟೇ ರೀ ಡಿಸೈನ್. ಇದರಲ್ಲಿ ನಿಮ್ಮ ಮೆಂಬ್ರೇನಲ್ಲಿ ಇಷ್ಟೇ ಕೆಲಸ, ಬೇರೆ ಏನು ಕೆಲಸ ಇಲ್ಲ ಯಾವುದಾದ್ರೂ ಮಾಡಿ. ಬಟ್ ಏನಂದರೆ ಯಾವ ಸೈಜ್ ಡೋರ್ ಮಾಡ್ತಾ ಇದ್ದೀರೋ ಅದು ನೋಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ಲು ನನಗೆ ಸೈಜ್ ಬೇರೆ ಬಂತು ಅಂತ ಅಂದ್ಕೊಳ್ಳಿ. ಈಗ ನಾವು 32 ಮಾಡಿದ್ವಿ, ಈಗ ಬಂದ್ಬಿಟ್ಟು ಇದು 30 ಬಂತು, ಒಂದು 79 ಬಂತು. ಏನು ಮಾಡ್ತೀರಾ? ಸೆಂಟ್ರಲ್ ತಗೋಬೇಕು. ನಾನು ಏನು ಮಾಡಲ್ಲ ನೋಡ್ರಿ, ಈಗ ವೆರಿ ಸಿಂಪಲ್ಲು. ಇದನ್ನೇನು ಮಾಡ್ತೀನಿ, ಹಿಂಗೆ ತೆಗಿತೀನ, ಈಗ ತೆಗೆದುಬಿಟ್ಟು ಇಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ನಾನು 5 ಇಂಚ್ ಲೆಕ್ಕ ತಗೋತಾ ಇಲ್ಲ, ಈಗ ತಗೋತಾ ಇಲ್ಲ. ಒಂದು ಅಂದಾಜು ಕಸ್ಟಮರ್ಗೆ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ. ಆ ಲೆಕ್ಕಕ್ಕೆ ಮಾಡಬೇಕಾದ್ರೆ ನಾನು ಇದನ್ನ 2 ಸಲ ಒತ್ತುತ್ತೀನಿ. ಒತ್ತಾದ್ಮೇಲೆ ಇದಿದೆಯಲ್ಲ, ಇದು ತೆಗೆದುಬಿಟ್ಟು 79 30 ಅಪ್ಲೈ ಕ್ಲೋಸ್ ಇದು ಮಾಡಕೊಂಡ. ಈಗ ಏನು ಮಾಡ್ತೀನಿ ಅಂದರೆ ನಮ್ಮ 0 ಟಾಪಲ್ಲಿ ಇರೋದಲ್ವಾ, ಸೊ ಅದಕ್ಕೋಸ್ಕರ ಏನು ಮಾಡ್ತೀನ, ಇದನ್ನ ಈ ಕಾರ್ನರ್ಗೆ ತಳ್ಕೊತೀನಿ.
ಈ ಕಾರ್ನರ್ಗೆ ತಳ್ಕೊಂಡೆ. ತಳ್ಕೊಂಡು ಏನು ಮಾಡಿದೆ, ತಿರ್ಗಾ ಟೂಲ್ ಪಾತ್ಗೆ ಹೋದೆ, ಡಬಲ್ ಕ್ಲಿಕ್ ಮಾಡಿದೆ, ನವ್ ಅಂತ ಕೊಟ್ಟೆ, ಕ್ಲೋಸು, ತಿರ್ಗಾ ಇನ್ನೊಂದ್ಸಲಿ ರನ್ ಮಾಡಿ. ಸೈಜ್ ಬೇರೆ ಸರ್. ಇದು ಬೇರೆ ಕಡೆ ಮಾಡಿ ನೋಡಿದ್ರ, ಏನಕ್ಕೆ ಬೇರೆ ಸೈಜ್ ಬೇರೆದಲ್ವಾ? ಸೈಜ್ ಕಮ್ಮಿ ಆಯ್ತಲ್ಲ ಸರ್. ಹಾಂ, ಸೊ ಆ ಲೆಕ್ಕಕ್ಕೆ ಇದು ಮಾಡ್ಕೊಂಡು ಹೋಗ್ಬಿಡಿ. ಬಟ್ ಅಂದಾಜು ಆ ಲೆಕ್ಕಕ್ಕೆ ಅದು ಮೇಲೆ ತಳಿದ್ವಲ್ಲ, ಸೊ ಅದೆಲ್ಲ ಮೇಲೆ ಹೋಯ್ತು ಡಿಸೈನ್. ಮೇಲೆ ಶಿಫ್ಟ್ ಆಗಿದೆ ಕರೆಕ್ಟ್. ಈ ಕಡೆ ಎಲ್ಲ ಸೇಮ್ ಬಂತು ಆಲ್ಮೋಸ್ಟ್, ಈ ಕಡೆ ಎಲ್ಲ ಸ್ಲೋ ಇದಾಗಿ ಹೋಯ್ತು. 0 ಕರೆಕ್ಟಾಗಿ ಅಲ್ಲೇ ಬಂದಿದೆ. ಹಾಂ, 0 ಅಲ್ಲೇ ಕೊಡಬೇಕು. ಹೌದು. ಈಗ ನಾನು ಎರಡು ಯಾಕೆ ಓವರ್ಲ್ಯಾಪ್ ಮಾಡಿ ತೋರಿಸಿದೆ ಅಂದರೆ ಬೇರೆ ಬೇರೆ ಸೈಜ್ಗೆ, ಬಟ್ ನೀವು ಕಾರ್ನರ್ ತೋರಿಸಿದ್ರೆ ನೀವು ಕಾರ್ನರ್ ಲೆಕ್ಕ. ಕಾರ್ನರ್ ಲೆಕ್ಕ. ಸೊ ಆ ಕಾರ್ನರ್ ಲೆಕ್ಕಕ್ಕೆ ಏನು ಮಾಡಿದೆ, ನಾನು ಡಿಸೈನ್ ಚಿಕ್ಕದು ಮಾಡಿಬಿಟ್ಟು ಓಕೆ ನಾನು ಡಿಸೈನಲ್ಲಿ ಮೇಲೆ ತಳ್ಳಿದೆ ಈ ಕಾರ್ನರ್ಗೆ. ಎಲ್ಲಿ 0 ಇದೆ ಅಲ್ಲಿ ತಳ್ಳಬೇಕು. ಸರಿ ಸರಿ. ಸೆಂಟ್ರ್ 0 ತಗೊಂಡೆ ತಳ್ಳೋದು ಬೇಕಾಗಿರಲಿಲ್ಲ, ಆ ಸೆಂಟ್ರಿಂದನೇ ನಾವು ಮಾಡ್ಬೋದು. ಕರೆಕ್ಟ್. ಆಯ್ತಾ? ಇದು ಮೆಂಬ್ರೇನ್ ಡೋರ್ ಡಿಸೈನ್. ಓಕೆ. ಈಗ ಇದರಲ್ಲಿ ಬೇರೆ ಥರ ಏನಿಲ್ಲ ಅಂದರೆ ಈ ಲೈನ್ ಹಾಕೋದು ಇಂಪಾರ್ಟೆಂಟು. ಈ ಲೈನ್ ಹಾಕೋದ್ರಲ್ಲಿ ಬೇರೆ ಬೇರೆ ಥರ ಇದೆ. ಇದೊಂದು ಲೈನ್ ಹಾಕೋದನ್ನು ತೋರಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಲೈನ್ಗಳು ಹೆಂಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಏನೇನು ಆಪರೇಷನ್ ಇದೆ, ಜಾಯ್ನು, ಕಟ್ಟು, ಜಾಯ್ನು ಅದೆಲ್ಲ ನಿಮ್ದು. ನಿಮ್ಮಲ್ಲಿ ಕಟ್ಟು ಜಾಯ್ನು ಬೇಕಾಗಿಲ್ಲ, ಸುಮ್ಮನೆ ಲೈನ್ ಕೊಟ್ಬಿಟ್ಟು ಬಿಟ್ಬಿಟ್ರು ಅದು ಮಾಡ್ಕೊಂಡು ಹೋಗ್ಬಿಡುತ್ತೆ. ಅಂದಾಜು ಲೈನ್ ಇದ್ರೆ. ಈಗ ನಾನೇನು ಮಾಡ್ತೀನಿ, ಇದನ್ನು ಡಿಲೀಟ್ ಮಾಡಿಬಿಡ್ತೀನಪ್ಪ. ಸರಿ ಸರಿ. ಡಿಲೀಟ್ ಮಾಡಿ ಡಿಸೈನು ಡಿಲೀಟ್ ಮಾಡಿ. ಈಗ ನೀವು ಶೇಪ್ಗಳಿರ್ತವೆ, ಈ ಅಸಿಸ್ಟ್ ಇದು ಬಂದ್ಬಿಟ್ಟು ನಿಮ್ಮ ವೆಕ್ಟರ್ ಟೂಲ್ಸ್ ತುಂಬ ಇರ್ತವೆ. ಎಲ್ಲದರಲ್ಲೂ ಈ ಟೂಲ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಹಿಂಗೆ ಹಿಡಿದು ಹಿಂಗೆ ಮಾಡಿ ಇದು ನೋಡಿ. ಇದನ್ನ ನಾನು ಎನ್ ಒತ್ತಾದ್ಮೇಲೆ ಈ ಪಾಯಿಂಟ್ ಹತ್ರ ಮೌಸ್ ತೊಗೊಂಡೋಗಿ ರೈಟ್ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಆಪ್ಷನ್ ಬರುತ್ತೆ. ಆಯ್ತಾ? ಇದರಲ್ಲಿ ಜಾಸ್ತಿ ಯೂಸ್ ಮಾಡೋ ಸ್ಮೂತ್ ಪಾಯಿಂಟು, ಕಟ್ ವೆಕ್ಟರು ಯೂಸ್ ಮಾಡ್ಬೋದು. ಇದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಸ್ಮೂತ್ ಪಾಯಿಂಟ್ ಅಂದರೆ ಎಸ್ ಅಂತ ಒತ್ತಿದ್ರೆ ನೋಡಿ, ಇದು ರೌಂಡ್ ಆಗುತ್ತೆ. ಆಯ್ತಾ? ಸೊ ಈ ಪಾಯಿಂಟ್ ನಾನು ಹೇಳ್ತೀನಿ. ಈಗ ನಾವು ಯಾವ ಥರ ಬೇಕಾದರೂ ಆ ಥರ ಇದನ್ನ ಹೇಳ್ಕೋಬೋದು. ಏನು ಬರೀ ಏನು ಒತ್ತಬೇಕು, ಪಾಯಿಂಟ್ಗಳನ್ನ ಎಳಿಬೇಕು. ಕೀಬೋರ್ಡಿಂದ ಆದರೂ ಎಳೀರಿ, ಹಿಂಗಾದರೂ ಎಳೀರಿ, ಹೆಂಗಾದ್ರೂ ನಾವು ಎಳಿಬೋದು. ಆಯಿತಾ? ಇನ್ನು ಬಾಕ್ಸ್ಗಳು ಹಾಕಬೇಕು ಅಂದರೆ ನೀವು ಬಾಕ್ಸ್ಗಳು ಇಲ್ಲಿದೆ ಆಪ್ಷನ್. ಇಲ್ಲೊಂದು ಬಾಕ್ಸ್ ಆಯಿತು, ಇಲ್ಲೊಂದು ಬಾಕ್ಸ್ ಆಯಿತು, ಇಲ್ಲೊಂದು ಬಾಕ್ಸ್ ಆಯಿತು, ಇಂಥವು ಡಿಸೈನ್ಗಳು ಬರ್ತಾವಲ್ಲ. ಹಾಂ, ಆಮೇಲೆ ಇಲ್ಲೊಂದು ಸರ್ಕಲ್ ಆಯಿತು, ಇಲ್ಲೊಂದು ಸರ್ಕಲ್ ಆಯಿತು. ಎಲ್ಲ ನಿಮ್ಮಲ್ಲಿ ಈಸಿ ಕೆಲಸ, ಎಲ್ಲ ಇದೆ ಡಿಸೈನ್. 3D ಅಂದರೆ ಸ್ವಲ್ಪ ಕಷ್ಟ. ಹೆಂಗೆ ಮಾಡ್ದ, ಹಿಂಗೆ ಸೆಲೆಕ್ಟ್ ಮಾಡ್ದೆ, ಎಲ್ಲನೂ ಸೆಲೆಕ್ಟ್ ಮಾಡಿ ಟೂಲ್ ಪಾತ್ಗೆ ಹೋಗ್ಬಿಟ್ಟು ಸೇಮ್ ಟೂಲ್ ಸೆಲೆಕ್ಟ್ ಮಾಡಿ, ಫಿನಿಶ್ ಡೆಪ್ತಲ್ಲಿ 0.12 3 mm ಸೆಲೆಕ್ಟ್ ಮಾಡಿದೆ. ಯಾವುದಾದ್ರೂ ಟೂಲು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇದು ಫಿನಿಶ್ ಡೆಪ್ತ್ ಹಾಕಬೇಕು. ಇದು ಸ್ಟೆಪ್ ಡೆಪ್ತ್ ಅದೆಲ್ಲ ಏನು ಬೇಕಾಗಿಲ್ಲ, 0ನೇ ಇರಬೇಕು. ಫಿನಿಶ್ ಡೆಪ್ತ್ 0.12 ಅಂದರೆ ಎಷ್ಟು ಇಂಚ್ಗೆ ಸರ್ ಅದು? ಯಾವುದಾದ್ರೂ ಹಾಕಿ 0.12ನೇ ಯಾವುದಕ್ಕಾರ ಹಾಕಿ 0.12 ಡೀಪ್ ಹೋಗಿಲ್ಲ ಅಂದರೆ ಸ್ವಲ್ಪ ಡೌನ್ ಇಳಿಸ್ಬಿಟ್ಟು ಓಡಿಸೋದು ಅಷ್ಟೇ. ಮಿಷಿನ್ ಅದೇ 0 ಮಾಡ್ಕೋಬೇಕಾದ್ರೆ ಸ್ವಲ್ಪ ಟಚ್ ಮಾಡಿಕೊಂಡ್ರೆ ಸ್ವಲ್ಪ ಡೀಪ್ ಹೋಗುತ್ತೆ. ಹಾಗೆ ಅಷ್ಟೇ. ಇದರಲ್ಲಿ 0.12 ಯಾಕಂದರೆ ಎಲ್ಲ ಮೆಂಬ್ರೇನ್ ಡೋರ್ ಟೂಲು 3 mm ಅಲ್ಲೇ ಇರುತ್ತೆ. ಜಾಸ್ತಿ ಡಿಸೈನ್ ಹೋಗಲ್ಲ, 3 mm ಅಲ್ಲೇ ಇರುತ್ತೆ. ಸೊ ಹಾಗಾಗಿ 0.12 ಅಂದರೆ 3 mm ಇಂಚ್ ಲೆಕ್ಕ 0.12. 3 mmಗೆ ಇಂಚ್ ಲೆಕ್ಕ 0.12. 30 mm ಇರುತ್ತೆ, ಒಂದು 25 mm ಇರುತ್ತೆ. ಅವಾಗ ನಾವು 0 ಹೇಗೆ ಮಾಡ್ಕೊಳ್ಳೋದು? ಅದೇ ಟಚ್ ಮಾಡ್ಬೇಕಷ್ಟೇ. ಇದು ಎಲ್ಲ ಒಂದೇ, ಏನು ಚೇಂಜ್ ಆಗಲ್ಲ. ಇಲ್ಲಿ ಬಿಟ್ಟು ಮಾತ್ರ ನೀವು ಟಚ್ ಮಾಡ್ಕೊಂಡು ಬೋರ್ಡ್ಗೆ ಟಚ್ ಮಾಡಿ Z0 ಮಾಡಬೇಕು. ಓಕೆ. ಥಿಕ್ನೆಸ್ ಏನು ಇವಾಗ ನಾವು ಔಟರ್ ಡೈಮೆನ್ಷನ್ ಡಿಸೈನ್ ಎಲ್ಲ ಮಾಡಿದ್ಮೇಲೆ ಡೋರ್ ಥಿಕ್ನೆಸ್ ಏನು ಹಾಕೋಂಗಿಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ನೀವು 3 mm ಬಿಟ್ಟು ಇಳಿಯಲ್ಲ ಅಷ್ಟೇ. ಸೊ ಆ ಒಂದು ಚಿಂತನೆ ಮಾಡ್ಕೊಂಡು ನಮ್ಮ ಮೆಂಬ್ರೇನ್ ಡೋರಲ್ಲಿ ಅದೊಂದೇ ಫೈದಾ.
ಅದು ಬಿಟ್ರೆ ಅಷ್ಟೇ, ಅದಕ್ಕಿಂತ ಅದಕ್ಕಿಂತ ಹೆಚ್ಚು. ಒಳಗೆ ಗಳಿಸಾಕಿಲ್ಲ ಮ್ಯಾಗ ಎತ್ತಕ್ಕಿಲ್ಲ ಅಷ್ಟೇ ಫಿಕ್ಸ್ ಇಟ್ಬಿಟ್ರೆ ಅಲ್ರಿ ಈ ಮೆಂಬ್ರೇನ್ ಡೋರ್ ಅದೇ ರೀ, ಮೆಂಬ್ರೇನ್ ಡೋರ್ನಲ್ಲೇ ಅದೇ ಈಸಿ. ಅದಕ್ಕೆ ನೀವು ಡೋರ್ಗಳು ಆಗಿ ಬರ್ತಾ ಸರ್ ನಾಳೆ ಮೆಮೊರಿ ಅಲ್ಲ ಇದು ಯಾವ್ದೋ ಕಾರ್ವಿಂಗ್ ಡಿಸೈನ್ ಬಂತ ನಾವು ಹೆಚ್ಚಿಗೆ ಮಾಡ್ಕೊಂಡು ಉಳಿಸಬಹುದು ಕಾರ್ವಿಂಗ್ ಡಿಸೈನ್ ಅಂದ್ರೆ ಅವ್ರಿಗೆ ಮಾಡಕ್ಕಿದೆ, ಅವ್ರು ಆರ್ಡರ್ ಬಂದಕ್ಕೆ ತಾನೆ ಅವ್ರು ಮಾಡ್ತಾರೆ. ಅದು ಆರ್ಡರ್ ಬಂದ್ರು ಸರ್ ಪರ್ಸೆಂಟ್ ಅವ್ರಿಗೆ ಬಂತು ಕಾರ್ವಿಂಗ್ ಬೇರೆ, ನಾನು ಅವ್ರಿಗೆ ಹೇಳೋದು ಅಷ್ಟೇ, ಡೇ ಕಾರ್ವಿಂಗ್ ತೊಗೊಬಿಡ್ರಿ. ಏನಾಗುತ್ತೆ ಗೊತ್ತಾ, ಅವ್ರಿಗೆ 4 ಜನ ಕಸ್ಟಮರ್ ಇರ್ತಾರೆ. ನಾನು ಹೇಳೋ ಮಾತು ಹೇಳ್ತೀನಿ, ಬಿಸ್ನೆಸ್ಸು ಈಗ ಒಂದು ಕಾರ್ವಿಂಗ್ ಮಾಡ್ಬೇಕಾದ್ರೆ, ಒಂದು ಕಾರ್ವಿಂಗ್ ಮಾಡಿದ್ರೆ ಒಂದು ಮಿನಿಮಮ್ 3 ಅವರ್ ಬೇಕಾ, 3 ತಾಸು ಬೇಕು ಒಂದು ಡೋರ್ ಮಾಡ್ಬೇಕಾದ್ರೆ. ಅಂದಾಜು ಹೇಳ್ಕೊಳ್ತೀನಿ, ಅವ್ರು 3 ಅವರಲ್ಲಿ 4 ನಿಮಿಷ 4 ಮಿನಿಟ್ಸ್ ಒಂದು ಡೋರು ಈ ಡಿಸೈನು ಮಿಷಿನ್ ಲೋಡ್ ಮಾಡಿ ರನ್ ಮಾಡಿ ತೆಗಿಯೋಕ್ಕೆ 4ರಿಂದ 6 ನಿಮಿಷ. ಸೊ 60 ನಿಮಿಷದಲ್ಲಿ 6 ಮಾಡಿದ್ರೆ ಎಷ್ಟು ಡೋರ್ ಬರುತ್ತೆ? 10 ಡೋರ್ 1 ಅವರ್ ಬರುತ್ತೆ. ಅವ್ರು ಎಷ್ಟು ಚಾರ್ಜ್ ಮಾಡ್ಕೋತಾರೆ ಅವ್ರಿಗೆ ಗೊತ್ತು. ಈ 10 ಡೋರ್ ಮಾಡಿದ್ರೆ ದಿನಕ್ಕೆ ಎಷ್ಟು ಡೋರ್ ತೆಗಿಬೋದು ಅವರು? ಒಂದು 8 ಅವರ್ ಮಾಡಿದ್ರೆ 80 ಡೋರ್ ತೆಗಿಬೋದಾ? ಆ 80 ಡೋರ್ ತೆಗೆದುಬಿಟ್ಟು ಒಂದೇ ಡೋರ ಮಾಡ್ಕೊಂಡು ಕೂತಿರ್ತಾರೆ ಅವರು. ಬಿಸ್ನೆಸ್ ಅದು ಟೆಕ್ನಿಕಲ್ ಅಲ್ಲ, ಬಿಸ್ನೆಸ್ಸು. ಸಿಂಪಲ್ ಏನಾದರೂ ಗಣೇಶ ಹಿಂಗೆ ಬಂತು ಹಂಗೆ ಬಂತು ಅಂದರೆ ಅದಕ್ಕೆಲ್ಲ ರೆಡಿ ಇದೆ ಡಿಸೈನು. 2D ಅಲ್ಲೇ ಎಲ್ಲ ಡಿಸೈನ್ ಮಾಡಿಬಿಡೋದು. 3D ಇವ್ರು ಮುಟ್ಟಕ್ಕೆ ಹೋಗ್ಬಾರ್ದು. 3D ಅವ್ರು ಮುಟ್ಟಕ್ಕೆ ಹೋದ್ರೆ ಅವ್ರು 4 ಜನ ಕೊಡ್ತಾರೆ ಅಂದ್ಕೊಳ್ಳಿ ಕಸ್ಟಮರು. ಇವರು 3D ಮಾಡಕ್ಕೆ ಹೋದ್ರೆ ಎಲ್ಲಾನು ಲಾಕ್ ಆಗಿಬಿಡುತ್ತೆ. ಅವ್ನು ಫೋನ್ ಮಾಡಿ, ಎಲ್ರಿ ಡೋರ್ ಕಳಿಸಿಲ್ಲ, 2 ನಿಮಿಷ ಕೆಲಸ ಮಾಡಲ್ಲ ನೀವು, ಏನ್ರಿ ಅಲ್ವೇನ್ರಿ? ಸೊ ಅದು ನೋಡ್ಕೊಂಡು ಮಾಡ್ಬೇಕು. ಆ ಥರ ಮಾಡ್ಬೇಕಂತ 3D ಕಲಿಬಾರ್ದಂತ ಇಲ್ಲ, ಇಂಟ್ರೆಸ್ಟ್ ಇದ್ರೆ ಕಲೀರಿ. ಬಟ್ ಏನಂದ್ರೆ ಈ ಥರ ಕೆಲಸ ಇದ್ದಾಗ ಅದು ಮಾಡಕ್ಕೆ ಹೋಗ್ಬಿಡಿ, ಮುಟ್ಟಕ್ಕೆ ಹೋಗ್ಬಿಡಿ. ನಿಮ್ಮ ಕಡೆ ಅದೇ ಕೆಲಸ, ಅವ್ರ ಕಡೆ ಅದೇ ಕೆಲಸ. ಮಿಷಿನ್ ಒಂದೇ, ಬಟ್ ಬೇರೆ ಬೇರೆ ರಿಕ್ವೈರ್ಮೆಂಟ್. ಸೊ ಹಾಗೆ ಕೆಲಸ ಯೋಚನೆ ಮಾಡಿ ಮಾಡ್ಬೇಕು. ಬಿಸ್ನೆಸ್ಸು ಯಾವ ಬಿಸ್ನೆಸ್ ನಮ್ಗೆ ಸೆಟ್ ಆಗುತ್ತೋ ಆ ಬಿಸ್ನೆಸ್ ಆ ಥರನೇ ಮಾಡಬೇಕು. ನಾವು ಬಿಸ್ನೆಸ್ ಬಿಟ್ಟು ಏನಾಗುತ್ತೆ ಗೊತ್ತಾ, ಈಗ ನಾನು ಒಂದು ನಿಮಿಷ ರೆಕಾರ್ಡಿಂಗ್ ನಿಲ್ಲಿಸ್ಬಿಡ್ತೀನಿ. ಇದು ಇಷ್ಟು ಏನಾದರೂ ಡೌಟ್ ಬಂದರೆ ಆನ್ಲೈನ್ ಬರಬೇಕು. ತಾವು ಆನ್ಲೈನ್ ಬಂದು ನಾನು ಕೇಳಿ, ನಾನು ವಿಚಾರಣೆ ಮಾಡಿ, ಫೋಟೋ ಕಳಿಸಿ, ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಹಾಕಿ, ನಾನು ಆದಾಗ ಹೆಲ್ಪ್ ಮಾಡ್ತೀನಿ. ಆಯಿತಾ?